ಮುದ್ದೆ ಎತ್ಕಿದ ಬೇಳೆ ಸಾರು ಮಾತ್ರ ಮಿಸ್ ಮಾಡ್ಕೋತೀರಾ ನೀವು. ಹಲೋ ನಮಸ್ಕಾರ, ವೆಲ್ಕಮ್ ಟು ಶುಭ ವ್ಲಾಗ್ಸ್. ಈ ವ್ಲಾಗ್ನ ಮಾಡ್ತಿರೋ ಉದ್ದೇಶ ಏನಂದರೆ, ಇವತ್ತು ನಾಳೆ ಅಂದರೆ 14 ಮತ್ತು 15 ಶನಿವಾರ ಭಾನುವಾರ ನಮ್ಮ ನೆಲಮಂಗಲದಲ್ಲಿ ಕಡಲೆಕಾಯಿ ಪರಿಷೆ ನಡೀತಾ ಇದೆ. ನಾವು ಹೋದಾಗ ದರ್ಶನಕ್ಕೆ ಲೈನ್ ಕಮ್ಮಿ ಇದ್ದಿದ್ದರಿಂದ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೋಗ್ಬಿಟ್ಟು ಲೈನಲ್ಲಿ ನಿಂತ್ಕೊಂಡ್ವಿ. ನಮಗಂತೂ ದರ್ಶನ ತುಂಬ ಚೆನ್ನಾಗಿ ತುಂಬ ಬೇಗ ಆಯಿತು. ಈ ವಿಡಿಯೋದಲ್ಲಿ ದರ್ಶನನ ನಿಮಗೂ ಮಾಡ್ಸೋಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಎಷ್ಟು ಆಗುತ್ತೋ ಅಷ್ಟು ಪ್ರಯತ್ನ ಪಟ್ಟಿದ್ದೀನಿ. ನೀವು ಹೋಗ್ಬಿಟ್ಟು ದೇವ್ರನ್ನ ದರ್ಶನ ಮಾಡ್ಕೊಂಡು ಬನ್ನಿ. ದರ್ಶನ ಮಾಡ್ಕೊಂಡು ಆಚೆ ಬಂದು ನೋಡಿದ್ರೆ ಇಲ್ಲಿ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಿತ್ತು. ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು. ಅಲ್ಲೇ ಪಕ್ಕದಲ್ಲಿ ಮಂಟಪ ಥರ ಕಟ್ಟಿ ಗಣೇಶಂದು ಉತ್ಸವ ಮೂರ್ತಿ ಇಟ್ಟು ಪೂಜೆ ಮಾಡ್ತಾಯಿದ್ರು. ದೇವ್ರ ದರ್ಶನ ಎಲ್ಲ ಮಾಡಿ ನಾವು ನೆಕ್ಸ್ಟ್ ಹೋಗಿದ್ದೆ ಊಟ ಮಾಡೋಕ್ಕಂತ. ಯಪ್ಪ ಏನು ಜನ ಗುರು! ಇಲ್ಲಿ ಯಾಕೆ ಇಷ್ಟು ಜನ ಅಂತ ಆದರೆ, ಇಲ್ಲಿ ಒಂದು ಸ್ಪೆಷಲ್ ಇದೆ. ಏನಂತ ಅಂದರೆ, ಪ್ರತಿ ವರ್ಷ ಇಲ್ಲಿ ಮುದ್ದೆ ಮತ್ತು ಎತ್ಕಿದ ಬೇಳೆ ಸಾರನ್ನ ಊಟ ಆಗಿ ಕೊಡ್ತಾರೆ. ಇಲ್ಲಿ ಎಷ್ಟೊಂದು ಜನ ಬರದೇ ಮುದ್ದೆ ಮತ್ತು ಎತ್ಕಿದ ಬೇಳೆ ಸಾರನ್ನ ತಿನ್ನಕ್ಕಂತ. ನಾನಂತೂ ಎಲೆ ಮುಂದೆ ಕೂತ್ಕೊಂಡು ಮುದ್ದೆ ಯಾವಾಗ ಹಾಕ್ತಾರೆ ಅಂತಲೇ ಕಾಯ್ತಾ ಕೂತಿರ್ತಿದ್ದೆ. ಕೊನೆಗೂ ಮುದ್ದೆ ಹಾಕಿದ್ರು. ಮುದ್ದೆಗೆ ಎತ್ಕಿದ ಬೇಳೆ ಸಾರನ್ನ ಹಾಕಿದ್ರು. ಅದನ್ನು ಹೊಟ್ಟೆ ತುಂಬ ತಿಂದು ಫುಲ್ ಖುಷಿಯಿಂದ ಆಚೆ ಬಂದೆ. ದರ್ಶನ ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ನೋಡೋ ಅಷ್ಟೊತ್ತಿಗೆ ಯಪ್ಪ ಏನು ಜನ ಆಗಿದ್ರಪ್ಪ. ಒಂದೊಂದು ಸತಿ ಅನಿಸುತ್ತೆ ಇಷ್ಟೊಂದು ಜನ ಎಲ್ಲಿರ್ತಾರಂತ. ಅದಕ್ಕೆ ಹೇಳೋದು, ಊರಲ್ಲಿ ಆವಾಗ ಈ ಥರ ಜಾತ್ರೆ ಎಲ್ಲ ಆಗ್ತಾಯಿದ್ರೆ ಒಂದು ಸಂಭ್ರಮ, ಒಂದು ಖುಷಿ, ಜನ ಸೇರೋದು ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಹುಷಾರಾಗಿದ್ವಿ. ಇದೆಲ್ಲ ಮುಗಿಸ್ಕೊಂಡು ಆಚೆ ಬಂದು ನೋಡಿದಾಗ ಚೆನ್ನಾಗಿ ಅನಿಸ್ತು. ಆ್ಯಕ್ಚುಲಾಗಿ ಇವತ್ತು ಜನ ಕಮ್ಮಿ, ಯಾಕಂದರೆ ನಾಳೆ ಜಾತ್ರೆ ಇರೋದ್ರಿಂದ ನಾಳೆ ಫುಲ್ ಜನ ಇರ್ತಾರೆ. ನೀವು ಬನ್ನಿ, ಎಲ್ಲ ಹಾಗೆ ಇರುತ್ತೆ, ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಮಜವಾಗಿರುತ್ತೆ. ಆದರೆ ಮುದ್ದೆ ಎತ್ಕಿದ ಬೇಳೆ ಸಾರು ಮಾತ್ರ ಮಿಸ್ ಮಾಡ್ಕೋತೀರಾ ನೀವು. ಸದ್ಯಕ್ಕೆ ಇವತ್ತಿಗೆ ಇಷ್ಟೆಲ್ಲ ತೋರಿಸೋದು ಸಾಕು ಅನಿಸುತ್ತೆ. ನಾಳೆ ಇನ್ನೊಂದು ವ್ಲಾಗಲ್ಲಿ ಕಂಪ್ಲೀಟಾಗಿ ಜಾತ್ರೆ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ಸೈನಿಂಗ್ ಆಫ್, ಶುಭ ವ್ಲಾಗ್ಸ್.